ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಇವತ್ತು ನಮ್ಮ ಮಾರ್ಕೆಟ್ಸ್ ಆದರೆ ಓಪನಿಂಗಲ್ಲೇ ತುಂಬ ನೆಗೆಟಿವ್ ಆಗಿ ಓಪನ್ ಆಯಿತು. ಯಾಕಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ಫ್ರೆಂಡ್ಸ್. ನಿನ್ನೆ ಆದರೆ US CPI ಇನ್ಫ್ಲೇಷನ್ ಡೇಟಾ ಬರುತ್ತೆ. ಈ ಡೇಟಾ ಮೇಲೇ ನಮ್ಮ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ. ಈಗ US CPI ಇನ್ಫ್ಲೇಷನ್ ಡೇಟಾ ಆದರೆ ತುಂಬಾನೇ ಜಾಸ್ತಿ ಬಂದಿದೆ. ಈಗ ಅನಲಿಸ್ಟ್ ಎಲ್ಲ 4.2% CPI ಇನ್ಫ್ಲೇಷನ್ ಡೇಟಾ ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ರೆ ಆಕ್ಚುಯಲ್ ಡೇಟಾ ಕೂಡ 4.2% ಬಂದಿದೆ. ಮತ್ತೆ ಈ ಕೋರ್ CPI ಇನ್ಫ್ಲೇಷನ್ ಡೇಟಾ ನೋಡಿದ್ರು 2.9% ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ರೆ ಈ ಡೇಟಾ ಕೂಡ 2.9% ಬಂದಿದೆ. ಫ್ರೆಂಡ್ಸ್, ಈಗ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಅದೇ ಡೇಟಾನೇ ಬಂದಿದೆ. ಆದ್ರೆ ಇನ್ಫ್ಲೇಷನ್ ಮಾತ್ರ ತುಂಬಾನೇ ಜಾಸ್ತಿ ಬಂದಿದೆ. 3 ಇಯರ್ಸ್ ಹೈಯಲ್ಲಿ ಬಂದಿದೆ 4.2%. ಈಗ ಫೆಡ್ ಚೇರ್ಮನ್ ಅವರು ಪ್ರತಿ ಸಲ ಈಗ ಫೆಡ್ ಟಾರ್ಗೆಟ್ ಪ್ರಕಾರ ಇನ್ಫ್ಲೇಷನ್ ಆದ್ರೆ 2% ಬರಬೇಕಾಗಿತ್ತು. ಆದ್ರೆ ಆಕ್ಚುಯಲ್ ಆಗಿ 4.2% ಬಂದಿದೆ. ತುಂಬಾನೇ ಜಾಸ್ತಿ ಆಗಿದೆ. ಈ ತರ ಇನ್ಫ್ಲೇಷನ್ ಡೇಟಾ ತುಂಬಾನೇ ಜಾಸ್ತಿ ಬಂದಿರೋ ಕಾರಣದಿಂದ US ಮಾರ್ಕೆಟ್ಸ್ ಆದ್ರೆ ನಿನ್ನೆ ರಾತ್ರಿ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದ್ಸಲ ಈ ಇಮೇಜ್ ನ ನೋಡಿ. US ಮಾರ್ಕೆಟ್ ನ ನ್ಯಾಸ್ಡಾಕ್ ಇಂಡೆಕ್ಸ್ ಇದು 2% ಫಾಲ್ ಆಗಿದೆ. ಅದ್ರ ಜೊತೆಗೆ ಕಮಾಡಿಟಿ ಪ್ರೈಸಸ್ ಕೂಡ ಸ್ವಲ್ಪ ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಪ್ರಕಾರನೇ ಇನ್ಫ್ಲೇಷನ್ ಡೇಟಾ ತುಂಬಾನೇ ಜಾಸ್ತಿ ಬಂದಿದೆ. ಅದರಿಂದ ನೆಕ್ಸ್ಟ್ ವೀಕಲ್ಲಿ ನಡೆಯೋ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಹೊಸ ಫೆಡ್ ಚೇರ್ಮನ್ ಆದ ಕೆವಿನ್ ವಾಶ್ ಅವರು ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕಾಗಿರುತ್ತೆ. ಇದಂತೂ US ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ US ಮಾರ್ಕೆಟ್ ಏನಾದ್ರೂ ಫಾಲ್ ಆದ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಇರುತ್ತೆ. ಅದ್ರ ಜೊತೆಗೆ ಈ ಹೊಸ ಫೆಡ್ ಚೇರ್ಮನ್ ಆದ ಕೆವಿನ್ ವಾಶ್ ಅವರು ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ ಅದು ಕಮಾಡಿಟೀಸ್ ರಿಲೇಟೆಡ್ ಆಗಿ ತುಂಬಾನೇ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಅಂದ್ರೆ ಕಮಿಂಗ್ ಟೈಮಲ್ಲಿ ಈ ಗೋಲ್ಡ್ ಪ್ರೈಸಸ್ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಈ FOMC ಮಿನಿಟ್ಸ್ ಮೀಟಿಂಗ್ ಆದ್ರೆ 16th ಮತ್ತೆ 17th ಇರುತ್ತೆ. ಆಕ್ಚುಯಲ್ ಔಟ್ಕಮ್ 17th ಇರುತ್ತೆ. ಆದ್ರೆ 18th ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ನೋಡೋಣ ಹೊಸ ಫೆಡ್ ಚೇರ್ಮನ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ನ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡ್ತಾರಾ ಡಿಕ್ರೀಸ್ ಮಾಡ್ತಾರಾ ಅದನ್ನ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಫ್ಯೂಚರ್ ಪ್ರೊಜೆಕ್ಷನ್ಸ್ ರಿಲೇಟೆಡ್ ಆಗಿ ಯಾವ ತರ ಸ್ಟೇಟ್ಮೆಂಟ್ಸ್ ನ ಮಾಡ್ತಾರೆ ಅಂತ ನೋಡ್ಬೇಕಾಗಿರುತ್ತೆ. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡ್ತೀನಿ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಅವಾಗೂ ಕೂಡ ಮಾರ್ಕೆಟ್ಸ್ ಅದನ್ನ ತುಂಬಾನೇ ನೆಗೆಟಿವ್ ಆಗಿ ನೋಡುತ್ತೆ. ಒಂದ್ ವೇಳೆ ಫ್ಯೂಚರ್ ಡೇಟಾನ ನೋಡ್ಕೊಂಡು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡ್ತೀನಿ ಅಂತ ಏನಾದ್ರು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ಅದು ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡುತ್ತೆ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ಒಂದ್ ವೇಳೆ ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ US ಮಾರ್ಕೆಟ್ ಮತ್ತೆ ಕಮಾಡಿಟೀಸ್ಗಾದ್ರೆ ನೆಗೆಟಿವ್ ಆಗುತ್ತಲ್ವಾ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ IT ಸೆಕ್ಟರ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ IT ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. IT ಇಂಡೆಕ್ಸ್ ಏನೇ ಎಬೋ 3% ಫಾಲ್ ಆಗಿತ್ತು. ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಈ IT ಇಂಡೆಕ್ಸ್ ಈ ತರ ಫಾಲ್ ಆಗಿರೋದ್ರಿಂದ 50,000 crore ಮಾರ್ಕೆಟ್ ಕ್ಯಾಪ್ ವೈಪೌಟ್ ಆಗಿದೆ. ಮತ್ತೆ ತುಂಬಾನೇ ಕಂಪನೀಸ್ ಎಲ್ಲ 2 to 3% ವರ್ಗು ಫಾಲ್ ಆಗಿದ್ದಾವೆ. ಯಾಕಂದ್ರೆ ನಮ್ಮ IT ಕಂಪನೀಸ್ ಎಲ್ಲ US ಇಂದನೇ ಮೋಸ್ಟ್ ಆಫ್ ದ ರೆವಿನ್ಯೂಸ್ನೆಲ್ಲ ಜನರೇಟ್ ಮಾಡ್ತಾರೆ. ಅದರಿಂದ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ IT ಕಂಪನೀಸ್ ಮೇಲೆ ಅದರಿಂದನೇ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಮತ್ತೆ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ ಓವರ್ ನೈಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಎಬೋ 3% ಇನ್ಕ್ರೀಸ್ ಆಗಿದೆ. ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಿರೋ ಕಾರಣದಿಂದ ಇವತ್ತು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು. ಫ್ರೆಂಡ್ಸ್, ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಏನಕ್ಕೆ ಈ ತರ ಇನ್ಕ್ರೀಸ್ ಆಗಿದೆ ಅಂತ ನೋಡಿದ್ರೆ ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೆಲ್ಲ US ಮತ್ತೆ ಇರಾನ್ ಮಧ್ಯ ಈ ಪೀಸ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ ಮಾತಾಡ್ಕೊಂಡಿದ್ವಿ. ಆದ್ರೆ ಲಾಸ್ಟ್ 2 ಡೇಸ್ ಅಲ್ಲಿ US ಆದ್ರೆ ಇರಾನ್ ಮೇಲೆ ಮಲ್ಟಿಪಲ್ ಟೈಮ್ಸ್ ಅಟ್ಯಾಕ್ ಮಾಡಿದೆ. ಅದ್ರ ಜೊತೆಗೆ ಇರಾನ್ ಅವರು ಕೂಡ US ಬೇಸಿಸ್ ಎಲ್ಲೆಲ್ಲವೋ ಕುವೈತ್, ಬಹ್ರೇನ್, ಜಾರ್ಡನ್ ಈ ತರ ಮಲ್ಟಿಪಲ್ ಬೇಸಿಸ್ ಮೇಲೆಲ್ಲ ಇರಾನ್ ಅವರು ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ ಬೆಳಿಗ್ಗೆ ನೋಡಿದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಮತ್ತೆ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಕೂಡ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿ ಇವತ್ತಿನ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇರಾನ್ ಕಡೆಯಿಂದ ಆಗ್ಲಿ US ಕಡೆಯಿಂದ ಆಗ್ಲಿ ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಬರ್ತಾನೆ ಇದಾವೆ. ನೋಡೋಣ ಈ ವಾರ್ ಟೆನ್ಷನ್ಸ್ ಎಲ್ಲ ಇನ್ನ ಎಷ್ಟು ಜಾಸ್ತಿ ಆಗ್ಬೋದು ಅಂತ. ಕಮಿಂಗ್ ಟೈಮಲ್ಲಿ ಈ ಪೀಸ್ ನೆಗೋಸಿಯೇಷನ್ಸ್ ಬಗ್ಗೆ ಎಲ್ಲ ಯಾವ ತರ ಸ್ಟೇಟ್ಮೆಂಟ್ಸ್ ನ ಬರ್ತವೆ ಅಂತ. ಫ್ರೆಂಡ್ಸ್, ಓವರ್ ಆಲ್ ನಮ್ಮ ಮಾರ್ಕೆಟ್ ಬಗ್ಗೆ ಸೆಂಟಿಮೆಂಟ್ ಏನೋ ಮತ್ತೆ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ನೋಡೋಣ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಅಂತ. ಅಲ್ಲಿವರೆಗೂ ಮಾರ್ಕೆಟ್ಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಆಂಫಿ ಡೇಟಾ ಬಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಈಕ್ವಿಟಿ ಇನ್ಫ್ಲೋಸ್ ಆದ್ರೆ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ
40% ಡ್ರಾಪ್ ಆಗಿದೆ ಅಂತ. ಈಗ SBI ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಈ ಈಕ್ವಿಟಿ ಹೈಬ್ರಿಡ್ ಫಂಡ್ಸ್ ಅಲ್ಲಿ ಮತ್ತೆ ಈ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಸೆಲ್ ಮಾಡಿದ್ದಾರೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದ್ರ ಜೊತೆಗೆ HDFC ಮ್ಯೂಚುವಲ್ ಫಂಡ್ಸ್ ಅವರು ಅಷ್ಟೇ ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಸೆಲ್ ಮಾಡಿದ್ದಾರೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಈ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿರೋ ಕಂಪನೀಸ್ನ ನೀವು ಯಾರಾದರೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಕಂಪನಿನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. MTR ಟೆಕ್ನಾಲಜೀಸ್ ಇವತ್ತಾದರೆ 13% ಫಾಲ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ ಎಂದೂ ಈ ಕಂಪನಿ ಇಷ್ಟೊಂದು ಫಾಲ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಒಂದೇ ದಿನ 13%ವರ್ಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಈ ಥರ ಫಾಲ್ ಆಗಿದೆ ಅಂತ ಅಂದರೆ ಈ ಕಂಪನಿ ಪರವಾಗಿ ಏನಾದರೂ ಒಂದು ನೆಗೆಟಿವ್ ಡೇಟಾ ಅಪ್ಡೇಟ್ ಆಗಿರಬೇಕು, ಅದರಿಂದ ಈ ಥರ ಫಾಲ್ ಆಗಿದೆ ಅಂತ ಅನ್ಕೊಂತೀರಾ. ಆದರೆ ಅದಲ್ವೇ ಅಲ್ಲ. ಈ ಕಂಪನಿ ಫಾಲ್ ಆಗೋದಕ್ಕೆ ಬೇರೆ ರೀಸನ್ನೇ ಇದೆ. ಆ ರೀಸನ್ ಏನು ಅಂತ ತಿಳ್ಕೊಳೋದಕ್ಕೂ ಮುಂಚೆ ಈ ಕಂಪನಿ ಲಾಸ್ಟ್ 1 ಇಯರಲ್ಲಿ ಅಬೌಟ್ 250% ರ್ಯಾಲಿ ಆಗಿದೆ. ಅಷ್ಟು ರ್ಯಾಲಿ ಆಗೋದಕ್ಕೆ ಏನೇನು ಕಾರಣ ಇದ್ದಾವೆ ಅಂತ ತಿಳ್ಕೊಂಡ್ರೆ ಅವಾಗ ನಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವತ್ತೇನಕ್ಕೆ ಈ ಥರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾ ಹೋದ್ರೆ ತುಂಬಾನೇ ದೊಡ್ಡ ಕತೆ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ MTR ಟೆಕ್ನಾಲಜೀಸ್ ಏನಿದೆ ಲಾಸ್ಟ್ 1 ಇಯರಲ್ಲಿ 250% ರ್ಯಾಲಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಇಂಟರ್ನ್ಯಾಷನಲ್ ಆರ್ಡರ್ಸ್ ಆದರೆ ತುಂಬಾನೇ ಜಾಸ್ತಿ ಬಂದಿದ್ದಾವೆ. ಆ ಕಾರಣದಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದು ಇಂಟರ್ನ್ಯಾಷನಲ್ ಆರ್ಡರ್ಸ್ ಬಂದಿರೋ ಕಾರಣದಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಬೇಕಂತ ನೀವು ಕೇಳ್ಬೋದು. ಅದಕ್ಕೂ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. US ಅಲ್ಲಿ ಈ ಬ್ಲೂಮ್ ಎನರ್ಜಿ ಅನ್ನೋ ಒಂದು ಕಂಪನಿ ಇದೆ. ಇವರಾದ್ರೆ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ತುಂಬಾನೇ ವರ್ಕ್ ಮಾಡ್ತಾರೆ. ಜೊತೆಗೆ ಲಾಸ್ಟ್ 1 or 2 ಇಯರ್ಸ್ ಅಲ್ಲಿ ನೋಡಿದ್ರೆ ಇವರಾದ್ರೆ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ತುಂಬಾನೇ ಅಗ್ರೆಸಿವ್ ಆಗಿ ಕೆಪಾಸಿಟಿನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈನ್ ಆಗಿ ಬಂದು ಇವರಾದ್ರೆ ಒರಾಕಲ್ ಜೊತೆ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದ್ದಾರೆ. ಪಾರ್ಟ್ನರ್ಶಿಪ್ನ ಮಾಡಿಕೊಂಡು 1.2 ಗಿಗಾವಾಟ್ಸ್ ಕೆಪಾಸಿಟಿಯಿಂದ 2.8 ಗಿಗಾವಾಟ್ಸ್ ಕೆಪಾಸಿಟಿಗೆ ಡೇಟಾ ಸೆಂಟರ್ಸ್ ಕೆಪಾಸಿಟೀಸ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀವಿ. ಇದೊಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಅಂತ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಜೊತೆಗೆ ಈಗ ಪ್ರಪಂಚದಾದ್ಯಂತ ನೋಡಿದ್ರೆ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಬ್ಲೂಮ್ ಎನರ್ಜಿ ಕಂಪನಿ ಇದೆ ಲಾಸ್ಟ್ 1 ಇಯರಲ್ಲಿ ಎಷ್ಟು % ರ್ಯಾಲಿ ಆಗಿರ್ಬೋದು ಅಂತ ಒಂದ್ಸಲ ಗೆಸ್ ಮಾಡಿದ್ರಾ? 900% ರ್ಯಾಲಿ ಆಗಿದೆ ಲಾಸ್ಟ್ 1 ಇಯರಲ್ಲಿ. ಮತ್ತೆ ಫ್ರೆಂಡ್ಸ್, ಈಗ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಬ್ಲೂಮ್ ಎನರ್ಜಿ ರ್ಯಾಲಿ ಆಗೋದಕ್ಕೂ ಈ MTR ಟೆಕ್ನಾಲಜೀಸ್ಗೂ ಏನು ಸಂಬಂಧ ಅಂತ. ಈಗ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ಇವರಂತೂ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದಾರಲ್ವಾ, ಆ ಡೇಟಾ ಸೆಂಟರ್ಸ್ಗೆ ಬೇಕಾಗಿರೋ ಸ್ವಲ್ಪ ಕಾಂಪೊನೆಂಟ್ಸ್ನ ಈ MTR ಟೆಕ್ನಾಲಜೀಸ್ ಅವರೇನೆ ಸಪ್ಲೈ ಮಾಡೋದು. ಅವರು ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವ್ರ ಕಡೆಯಿಂದ ತುಂಬಾನೇ ಕಾಂಪೊನೆಂಟ್ಸ್ನ ಪರ್ಚೇಸ್ ಮಾಡ್ತಾರೆ ಅನ್ನೋ ಕಾರಣದಿಂದನೇ MTR ಟೆಕ್ನಾಲಜೀಸ್ ಈ ಥರ ಪಾಸಿಟಿವ್ ಆಗಿ ರ್ಯಾಲಿ ಆಗಿರೋದು. ಈ MTR ಟೆಕ್ನಾಲಜೀಸ್ ಅವರು ಏನೇನ ಸಪ್ಲೈ ಮಾಡ್ತಾರೆ ಅಂತ ಅಂದರೆ ಹಾಟ್ ಬಾಕ್ಸ್ನ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಆಕ್ಸೈಡ್ ಫ್ಯೂಯಲ್ ಸೆಲ್ ಸಿಸ್ಟಮ್ಸ್ನ ಕೂಡ ಸಪ್ಲೈ ಮಾಡ್ತಾರೆ. ಈ 2 ಕಾಂಪೊನೆಂಟ್ಸ್ ಇಂದನೇ ಈ MTR ಟೆಕ್ನಾಲಜೀಸ್ ಅವರು ಸುಮಾರು 55% ಇಂದ 65% ಟೋಟಲ್ ರೆವಿನ್ಯೂಸ್ನ ಈ 2 ಕಾಂಪೊನೆಂಟ್ಸ್ ಇಂದನೇ ಇವರು ಜನರೇಟ್ ಮಾಡ್ತಾರೆ. ಆ ಕಾರಣದಿಂದನೇ ಲಾಸ್ಟ್ 1 ಇಯರಲ್ಲಿ MTR ಟೆಕ್ನಾಲಜೀಸ್ ಕಂಪನಿ 250% ರ್ಯಾಲಿ ಆಗಿರೋದು. ಅದರ ಜೊತೆಗೆ ಲಾಸ್ಟ್ 1 ಇಯರಲ್ಲಿ ನೋಡಿದ್ರೆ ಇವರು ಮಲ್ಟಿಪಲ್ ಆರ್ಡರ್ಸ್ನ ವಿನ್ ಆಗಿದ್ದಾರೆ. ಸುಮಾರು ಈ ಬ್ಲೂಮ್ ಎನರ್ಜಿಯಿಂದ ನೋಡಿದ್ರೆ ಲಾಸ್ಟ್ ಇಯರ್ 386 crores ಆರ್ಡರ್ ಬಂದಿತ್ತು. ಅದಾದ್ಮೇಲೆ 2279 crores ಆರ್ಡರ್ ಬಂದಿತ್ತು. ಇದೇ ತರ ಹೇಳ್ತಾ ಹೋದ್ರೆ ಈ ಬ್ಲೂಮ್ ಎನರ್ಜಿಯಿಂದ ಮತ್ತೆ ಬೇರೆ ಬೇರೆ ಕಂಪನೀಸ್ ಇಂದ ತುಂಬಾನೇ ಆರ್ಡರ್ಸ್ನ ವಿನ್ ಆಗಿದ್ದಾರೆ. ಅದರಿಂದನೇ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವ್ರಿಗೆ ಈ ತರ ಸ್ಟ್ರಾಂಗ್ ಆರ್ಡರ್ಸ್ ಬರ್ತಾ ಇರೋ ಕಾರಣದಿಂದ ಈ MTR ಟೆಕ್ನಾಲಜೀಸ್ ಅವ್ರು ಕೂಡ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಈ ಆರ್ಟ್ ಬಾಕ್ಸ್ ಪ್ರೊಡಕ್ಷನ್ಸ್ ರಿಲೇಟೆಡ್ ಆಗಿ 800 ಯೂನಿಟ್ಸ್ ಇಂದ 20,000 ಯೂನಿಟ್ಸ್ ವರ್ಗು ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತೀವಿ, ಅದನ್ನು 2026 ಡಿಸೆಂಬರ್ ಆ ಟೈಮ್ಗೆಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಈಗ 20,000 ಯೂನಿಟ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ ಅದು 2028ಗೆಲ್ಲ 30,000 ಯೂನಿಟ್ಸ್ ವರ್ಗು ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆ ಥರ ರ್ಯಾಲಿ ಆಗಿದ್ದ ಕಂಪನಿ ಇವತ್ತು ನೋಡಿದ್ರೆ 13% ವರ್ಗು ಫಾಲ್ ಆಗಿದೆ. ಮೇನ್ ರೀಸನ್ ಏನು ಅಂತ ಅಂದರೆ ನಿನ್ನೆ ರಾತ್ರಿ US ಮಾರ್ಕೆಟಲ್ಲಿ ಈ ಬ್ಲೂಮ್ ಎನರ್ಜಿ ಕಂಪನಿ ಏನಿದೆ ಈ ಕಂಪನಿ 10% ಫಾಲ್ ಆಗಿದೆ. ಯಾಕಂದ್ರೆ ಒಂದು ಡೇಟಾ ಸೆಂಟರ್ ಪ್ರಾಜೆಕ್ಟ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಓವರ್ನೈಟ್ ಅಲ್ಲಿ ಈ ಕಂಪನಿ 10% ಫಾಲ್ ಆಯಿತು. ಈಗ ಈ ಕಂಪನಿ ಫಾಲ್ ಆಗ್ತಾ ಇದೆ ಅಂತ ಅಂದರೆ ಅದು MTR ಟೆಕ್ನಾಲಜೀಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಇರುತ್ತೆ. ಯಾಕಂದ್ರೆ ಇವ್ರು ಸಪ್ಲೈ ಮಾಡೋ ಕಾಂಪೊನೆಂಟ್ಸ್ ಇಂದಾನೆ
ಈ 65% ಆಫ್ ರೆವಿನ್ಯೂ ಎಲ್ಲ ಈ ಬ್ಲೂಮ್ ಎನರ್ಜಿ ಕಂಪನಿಯಿಂದನೇ ಬರೋದು. ಅದರಿಂದ ಇವ್ರ ರೆವಿನ್ಯೂಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ಒಂದು ಕಾರಣದಿಂದನೇ ಇವತ್ತು ನಿಯರ್ಲಿ 13% ವರ್ಗು ಫಾಲ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಬ್ಲೂಮ್ ಎನರ್ಜಿ ಕಂಪನಿ ಬಗ್ಗೆ ಆಗಲಿ, ಈ MTR ಟೆಕ್ನಾಲಜೀಸ್ ಬಗ್ಗೆ ಎಲ್ಲ ತುಂಬಾನೇ ಕತೆ ಇದಾವೆ. ಅಂದ್ರೆ ಲಾಸ್ಟ್ 1 year ಅಲ್ಲಿ ಬೆಳೆಯೋದಕ್ಕೆ ತುಂಬಾನೇ ಕಾರಣಗಳಿದಾವೆ. ಅದನ್ನ ಪ್ರತಿಯೊಂದನ್ನು ಸಿಂಪ್ಲಿಫೈ ಮಾಡಿ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಅರ್ಥ ಆಗೋಂಗೆ ತಿಳಿಸಿದೀನಿ ಅಂತ ಅನ್ಕೊಂತಾ ಇದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಸೆಷನ್ ಅಲ್ಲಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್, ಡಾಮ್ಸ್ ಇಂಡಸ್ಟ್ರೀಸ್. ಈ ಕಂಪನಿ ಆದ್ರೆ ಇವತ್ತು ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಸ್ಟೇಷನರಿ ಸೆಗ್ಮೆಂಟ್ ಅಲ್ಲಿ ಇವರು ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ. ಪ್ರೆಸೆಂಟ್ ಈಗ 12 to 15% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಂತ ಕಂಪನಿ ರೆನಾಲ್ಡ್ಸ್ ಕಂಪನಿಯ ಅಸೆಟ್ಸ್ ನ ಅಕ್ವೈರ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ರೆನಾಲ್ಡ್ಸ್ ಕೂಡ ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಈ ರೆನಾಲ್ಡ್ಸ್ ಪೆನ್ಸ್ ನ ನಾವು ಒಂದಲ್ಲ ಒಂದು ಟೈಮಲ್ಲಿ ಎಲ್ಲರೂ ಬಳಸೇ ಇರ್ತೀವಿ. ಅಂತ ಕಂಪನಿ ಅಸೆಟ್ಸ್ ನ ಇವರು ಅಕ್ವೈರ್ ಮಾಡ್ತಾ ಇದ್ದಾರೆ ಸುಮಾರು 32 crores. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಇನ್ನೊಂದು ನೆನ್ಪಿಟ್ಕೊಬೇಕಾಗಿರೋದೇನು ಅಂತ ಅಂದ್ರೆ, ಈಗ ರೆನಾಲ್ಡ್ಸ್ ಕಂಪನಿ ಏನಿದೆ ಆ ಕಂಪನಿ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ತಾ ಇಲ್ಲ. ಅದರಲ್ಲಿ ಸ್ವಲ್ಪ ಅಸೆಟ್ಸ್ ನ ಮಾತ್ರನೇ ಅಕ್ವೈರ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ಈ ಪ್ಲಾಂಟ್ ಅಂಡ್ ಮಷಿನರಿನ ಅಕ್ವೈರ್ ಮಾಡಿದ್ದಾರೆ. ಮತ್ತೆ ಈ ಟ್ರೇಡ್ ಮಾರ್ಕ್ಸ್, ಕಾಪಿ ರೈಟ್ಸ್, ಬಿಸ್ನೆಸ್ ಕಾಂಟ್ಯಾಕ್ಟ್, ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಈ ತರ ಅಸೆಟ್ಸ್ ನ ಮಾತ್ರನೇ ಇವರು 32 crores ನ ಕೊಟ್ಟು ಅಕ್ವೈರ್ ಮಾಡಿರೋದು. ಅದರಿಂದ ಕಮಿಂಗ್ ಟೈಮಲ್ಲಿ ಇವರು ಅಡಿಷನಲ್ ಆಗಿ ಇನ್ನ ಸ್ವಲ್ಪ ಮಾರ್ಕೆಟ್ ಶೇರ್ನ ಗೈನ್ ಮಾಡ್ಬೋದು ಅಂತಾನೆ ಈ ಕಂಪನಿ ಇವತ್ತು ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಅದಾದ್ಮೇಲೆ ಇವತ್ತು ಶುಗರ್ ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ದ್ವಾರಕಿ ಶುಗರ್ಸ್ ಆಗಲಿ ಅಥವಾ ದಾಂಪು ಶುಗರ್ ಮಿಲ್ಸ್ ಆಗಲಿ ಅಥವಾ ಇನ್ನ ಬೇರೆ ಬೇರೆ ಶುಗರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಈ ಗೌರ್ಮೆಂಟ್ ಆದ್ರೆ ಈ ಎಥನಾಲ್ ಬ್ಲೆಂಡಿಂಗ್ ರಿಲೇಟೆಡ್ ಆಗಿ ಸ್ವಲ್ಪ ಎಕ್ಸೈಸ್ ಡ್ಯೂಟೀಸ್ ನ ಕಟ್ ಮಾಡಿದ್ದಾರೆ. ಅದರಿಂದ ಈ ಶುಗರ್ ಕಂಪನೀಸ್ಗೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ನಮ್ ಗೌರ್ಮೆಂಟ್ ಕಡೆಯಿಂದ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ ಕೂಡ ಬಂದಿದೆ. ಏನಂದ್ರೆ, ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಲಾಸ್ಟ್ 3 months ಇಂದ ಎಬೋ $100 per barrel ಟ್ರೇಡ್ ಆಗ್ತಾ ಇದೆ. ಅದರಿಂದ ಈ ಪೆಟ್ರೋಲ್ ಪ್ರೈಸಸ್ ಆದ್ರೆ $12 ಜಾಸ್ತಿ ಮಾಡಿದ್ದಾರೆ ಲೀಟರ್ ಮೇಲೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲೂ ಕೂಡ ಈ ಪೆಟ್ರೋಲ್ ಪ್ರೈಸಸ್ ನ ಇನ್ಕ್ರೀಸ್ ಮಾಡೋದ್ರಿಂದ ಜನಗಳ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ಪೆಟ್ರೋಲ್ ಮೇಲೆ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರಲ್ವಾ, ಆ ಟ್ಯಾಕ್ಸಸ್ ಅಲ್ಲೇನೆ ಸ್ವಲ್ಪ ಕಮ್ಮಿ ಕಲೆಕ್ಟ್ ಮಾಡ್ಕೊಂತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಜನರ ಮೇಲೆ ಇದು ತುಂಬಾನೇ ಇಂಪ್ಯಾಕ್ಟ್ ಆಗಲ್ಲ, ನಾವು ಸ್ವಲ್ಪ ಇಂಪ್ಯಾಕ್ಟ್ ನ ತಗೊಂತೀವಿ ಅಂತ ಗೌರ್ಮೆಂಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದೊಂದು ಸ್ವಲ್ಪ ಪಾಸಿಟಿವ್ ಆಗುತ್ತೆ ಜನಗಳಿಗೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.